ಹಲೋ ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ಮೂವಿ ರಿವ್ಯೂ. ನಾನು ನಿಮ್ಮನೆ ಹುಡುಗ ರಜತ್ ಹೆಗಡೆ. ಯಕ್ಕ ಇದು ರೋಹಿತ್ ಪದಕಿ ಅವರ ಕೃತಿ ಮತ್ತು ಇದರ ಪ್ರೊಡಕ್ಷನ್ ಹೌಸ್ಗಳನ್ನು ನೋಡಿದಾಗಲೇ ಗೊತ್ತಾಗುತ್ತೆ ಇದು ದೊಡ್ಡ ಮನೆಯ ಸಿನಿಮಾ ಅಂತ. ಹೌದು, ಇದರ ಮೇನ್ ರೋಲ್ನಲ್ಲಿ ಕಾಣಿಸ್ಕೊಂಡಿದ್ದು ಯುವರಾಜ್ ಕುಮಾರ್. ತುಂಬ ದೊಡ್ಡ ಹೈಪ್ನ ಹಾಡುಗಳಿಂದಲೇ ಕ್ರಿಯೇಟ್ ಮಾಡಿದ್ದ ಎಕ್ಕ ನೋಡುವಾಗಲೂ ಅಷ್ಟೇ ಹೈಪ್ನ ಮೇಂಟೈನ್ ಮಾಡ್ತಾ ಅಂತ ಹೇಳ್ತೀನಿ ಬನ್ನಿ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಈ ಹೊಸ ಪ್ರಯತ್ನಕ್ಕೆ ಒಂದು ಬೆಂಬಲ ಕೊಡಿ. ಎಸ್, ಸಿನಿಮಾ ಕತೆ ವಿಷಯಕ್ಕೆ ಬರೋದಾದರೆ, ಮುತ್ತು ಪಾರ್ವತಿಪುರ ಅಂತ ಒಂದು ಊರಿನಲ್ಲಿ ಅಮ್ಮನ ಜೊತೆ ನೆಮ್ಮದಿಯಾಗಿರ್ತಾನೆ. ಆದರೆ ಒಬ್ಬ ಕಷ್ಟದಲ್ಲಿರೋ ಅವನ ಫ್ರೆಂಡ್ಗೆ ಸಹಾಯ ಮಾಡೋಕ್ಕೆ ಹೋಗಿ ಇವನು ಕಷ್ಟದಲ್ಲಿ ಸಿಕ್ಕಾಕ್ಕೋತಾನೆ. ಅದರಿಂದ ಏನಾಗುತ್ತೆ, ಅವನು ಬೆಂಗಳೂರಿಗೆ ಯಾಕೆ ಬರ್ತಾನೆ, ಇಲ್ಲಿ ಅವನಿಗೆ ಯಾರ್ಯಾರು ಪರಿಚಯ ಆಗ್ತಾರೆ, ಮತ್ತು ಕೊನೆಗೆ ಅವನ ಕತೆ ಎಲ್ಲಿಗೆ ಹೋಗಿ ತಲುಪುತ್ತೆ, ಇವೆಲ್ಲವನ್ನು ನೀವು ಸಿನಿಮಾವನ್ನು ನೋಡಿ ತಿಳ್ಕೋಬೇಕು. ಇನ್ನು ಇದರ ಕ್ಯಾಸ್ಟಿಂಗ್ ಬಗ್ಗೆ ಮಾತಾಡೋದಾದರೆ ತುಂಬ ಡೀಸೆಂಟ್ ಆದ ಒಂದು ತಾರಾಂಗಣ ಇದೆ. ಶ್ರುತಿ, ಸಂಪದ, ಅತುಲ್ ಕುಲಕರ್ಣಿ, ಸಂಜನಾ ಆನಂದ್, ಪೂರ್ಣ ಮೈಸೂರ್, ನಳಿನಿ, ಇನ್ನು ಒಳ್ಳೊಳ್ಳೆ ಆರ್ಟಿಸ್ಟ್ಗಳನ್ನು ನಾವು ಈ ಸಿನಿಮಾದಲ್ಲಿ ನೋಡ್ಬೋದು. ಇನ್ನು ಹಾಡುಗಳು ಹಿಟ್ಟಾಗೋಕ್ಕೆ ಮುಖ್ಯ ಕಾರಣ ಅಂದರೆ ಚರಣ್ ರಾಜ್. ಹೌದು, ಫಿಲ್ಮ್ ಸ್ಟಾರ್ಟಲ್ಲಿ ಪ್ರೊಡಕ್ಷನ್ ನೇಮ್ಗಳನ್ನು ತೋರಿಸುವಾಗ ಒಂದು BGM ಶುರುವಾಗುತ್ತೆ. ಅಲ್ಲಿಂದ ಫಿಲ್ಮ್ನ ಕ್ಲೈಮ್ಯಾಕ್ಸ್ವರೆಗೂ ಒಂದೊಂದು BGM ಕೂಡ ಅಲ್ಟಿಮೇಟ್. ಇನ್ನು ಇಲ್ಲಿ ಮುಖ್ಯವಾಗಿ ಯುವ ಅವರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡಲೇಬೇಕು. ಈ ಸಿನಿಮಾದ ಬಿಗ್ಗೆಸ್ಟ್ ಪಾಸಿಟಿವ್ ಯಾಕಂದರೆ, ಏನು ಅವರ ಕೊನೆಯ ಚಿತ್ರದಿಂದ ಯುವ ಅವರನ್ನು ಟಾಕಿಂಗ್ ಟಾಮ್ ಗ್ಯಾಂಗ್ನ ಸದಸ್ಯ ಅಂತ ಕರೀತಿದ್ರು, ಆ ಗ್ಯಾಂಗ್ನಿಂದ ಹೊರಗೆ ಬಂದು ನಾನು ಒಂದು ಒಳ್ಳೆಯ ಸಿನಿಮಾ ಮಾಡಬಲ್ಲೆ ಅಂತ ಪ್ರೂವ್ ಮಾಡಿದ್ದಾರೆ. ತುಂಬ ಓಪನ್ ಆಗಿ ಡೈಲಾಗ್ಗಳನ್ನು ಡೆಲಿವರಿ ಮಾಡಿದ್ದಾರೆ. ಇನ್ನು ಒಂದು ಮಳೆಯ ಸೀನ್ ಇದೆ, ಅದರಲ್ಲಿ ಯುವ ಆ್ಯಕ್ಟಿಂಗ್ ಟಾಪ್ ನಾಚ್. ಯುವ ಒಬ್ಬರೇ ಅಲ್ಲದೆ ಲೇಡಿ ಡಾನ್ ಕ್ಯಾರೆಕ್ಟರಲ್ಲಿ ಸಂಜನಾ ಮತ್ತು ಡ್ಯಾಡಿ ಕ್ಯಾರೆಕ್ಟರ್ನಲ್ಲಿ ಪೂರ್ಣ ಮೈಸೂರ್, ಪಳನಿ, ಆದಿತ್ಯ ಅವರ ಪರ್ಫಾರ್ಮೆನ್ಸ್ ಪ್ರೇಕ್ಷಕರನ್ನು ಹಿಡಿದಿಟ್ಕೊಳ್ಳುತ್ತೆ. ಇನ್ನು ಫಿಲ್ಮ್ನ ಫಸ್ಟ್ ಹಾಫ್ ತುಂಬ ಚೆನ್ನಾಗಿ ಬರೆದಿದ್ರು, ಎಲ್ಲೂ ಸಿನಿಮಾಗೆ ಬೋರ್ ಹೊಡ್ಸಲ್ಲ. ಕಥೆಯನ್ನು ಬರೆದಿರೋದು ಮತ್ತು ಪ್ರತಿಯೊಂದು ಕ್ಯಾರೆಕ್ಟರಲ್ಲಿ ಇರುವಂಥ ವ್ಯಾಲ್ಯೂ ಸೆಕೆಂಡ್ ಹಾಫ್ ಮೇಲೆ ಇನ್ನೂ ಎಕ್ಸ್ಪೆಕ್ಟೇಷನ್ಸ್ನ ಜಾಸ್ತಿ ಮಾಡುತ್ತೆ. ಒಂದು ಚಿಕ್ಕ ಹುಡುಗಿಯ ಕ್ಯಾರೆಕ್ಟರ್ ಇದೆ, ಅದು ಸಿನಿಮಾದ ತೂಕವನ್ನು ಜಾಸ್ತಿ ಮಾಡುತ್ತೆ ಅಂದರೆ ತಪ್ಪಾಗಲ್ಲ. ಇದರ ನೆಗೆಟಿವ್ ಬಗ್ಗೆ ಹೇಳೋದಾದರೆ, ನಾನು ಆವಾಗಲೇ ಹೇಳಿದ ಹಾಗೆ ಫಸ್ಟ್ ಹಾಫ್ನಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಹುಟ್ಟಾಕುತ್ತೋ ಆ ರೈಟಿಂಗ್ ಸೆಕೆಂಡ್ ಹಾಫ್ನಲ್ಲಿ ಸಿಗಲ್ಲ. ಇನ್ನು ಕೆಲವೊಂದು ಪಾತ್ರಕ್ಕೆ ಯಾವುದೇ ಸ್ಕ್ರೀನ್ ಪ್ರೆಸೆನ್ಸ್ ಕೊಟ್ಟಿಲ್ಲ ಅನ್ನಿಸ್ತು. ಕೊನೆಗೆ ಬರುತ್ತಾ ರೈಟಿಂಗ್ ಕೆಲವೊಂದು ಕಡೆ ಹಳಿ ತಪ್ಪಿರೋದು ಗೊತ್ತಾಗುತ್ತೆ. ಎಲ್ಲೋ ಒಂದು ಕಡೆ ಏನು ಪ್ರೇಕ್ಷಕರಲ್ಲಿ ಒಂದು ಎಮೋಷನ್ನ ಫಸ್ಟ್ ಹಾಫಲ್ಲಿ ಹುಟ್ಟಾಕಿರ್ತಾರೋ ಅದನ್ನು ಅವರೇ ತಮ್ಮ ಕೈಯಾರೆ ಎಲ್ಲ ಮಿಕ್ಸ್ ಮಾಡಿ ಚಿತ್ರಣ ಮಾಡಿರೋದು ಗೊತ್ತಾಗುತ್ತೆ. ಇನ್ನು ಅಪ್ಪು ಫ್ಯಾನ್ಸ್ಗಳಿಗೆ ಹೇಳೋದು ಬೇಕಾಗಿಲ್ಲ, ಈ ಚಿತ್ರದಲ್ಲಿ ಜಾಕಿ ಮತ್ತು ವಂಶೀಯ ರೆಫರೆನ್ಸ್ ಇರೋದನ್ನು ಈಸಿಯಾಗಿ ಕಂಡುಹಿಡಿಬೋದು. ಆದರೆ ಒಟ್ಟಾರೆಯಾಗಿ ಹೇಳೋದಾದರೆ ಇದು ತುಂಬ ಜನರಿಗೆ ಮರುಜನ್ಮ ಕೊಟ್ಟಿದೆ ಅಂತ ಹೇಳ್ಬೋದು. ಯುವ ಇರ್ಬೋದು, ಆದಿತ್ಯ ಇರ್ಬೋದು, ಇವರೆಲ್ಲ ಈ ಸಿನಿಮಾದ ಮೂಲಕ ನಾವು ಯಾವುದರಲ್ಲೂ ಕಮ್ಮಿ ಇಲ್ಲ ಅಂತ ಮತ್ತೆ ಪ್ರೂವ್ ಮಾಡಿದ್ದಾರೆ. ಇನ್ನು ನನಗೆ ಪೂರ್ಣ ಮೈಸೂರ್ ಅವರ ಡ್ಯಾಡಿ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಹಾಗೆ ನೀವು ಒಂದು ಒಳ್ಳೆ ಡೀಸೆಂಟ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾವನ್ನು ಹುಡುಕ್ತಾ ಇದ್ದರೆ ಯಕ್ಕನ ಆದಷ್ಟು ಬೇಗ ಚಿತ್ರಮಂದಿರದಲ್ಲಿ ನೋಡಿ ಅಂತ ಹೇಳ್ತಾ ಇನ್ನೊಂದು ಸಿನಿಮಾ ಜೊತೆ ಸಿಗ್ತೀನಿ. ಬಾಯ್.